ಧುರಂಧರ್ ಭಾಗ 2 ಇದು ಆದಿತ್ಯ ಧರ್ ಅವರು ಬರೆದು ನಿರ್ದೇಶನದ ಜೊತೆಗೆ ನಿರ್ಮಾಣ ಮಾಡಿರುವಂತಹ ಸಿನಿಮಾ ಅಂಡ್ ಧುರಂಧರ್ ಪಾರ್ಟ್ 1 ರ ಸೀಕ್ವೆಲ್. ಈ ಸಿನಿಮಾ 19/3/2026 ವರ್ಲ್ಡ್ ವೈಡ್ ರಿಲೀಸ್ ಆಗಿತ್ತು. ನಾನು ಕೂಡ ಈ ಸಿನಿಮಾನ 2 ದಿನದ ಹಿಂದೆನೆ ನೋಡಿದ್ದೆ. ಬಟ್ ನಿನ್ನೆ ಅಂದ್ರೆ ಮಂಡೆಯಿಂದ ಕನ್ನಡ ಲ್ಯಾಂಗ್ವೇಜ್ ನಲ್ಲೂ ಕೂಡ ಸಿನಿಮಾ ಶೋ ಆಗ್ತಾ ಇದೆ. ಸೊ ಯಾರೆಲ್ಲ ಕನ್ನಡ ವರ್ಷನ್‌ಗೆ ವೇಟ್ ಮಾಡ್ತಾ ಇದ್ರೆ, ಸೊ ನಿನ್ನೆಯಿಂದ ಅದು ಅವೈಲಬಲ್ ಇದೆ. ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಥಿಯೇಟರ್‌ಲ್ಲಿ ಹೋಗಿ ಸಿನಿಮಾನ ನೋಡಿ. ಸೊ ನಾನು ಸಿನಿಮಾನ ನೋಡಿದ್ದಾಯ್ತು. ಸಿನಿಮಾ ನೋಡಿ ನನಗೇನ್ ಅನ್ಸ್ತು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ನೀವೇನಾದ್ರೂ ಚಾನಲ್‌ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇನ್ನು ಇದರ ಓನ್ಲಿ ಸ್ಟೋರಿ ಕಡೆ ಹೋದ್ರೆ, ಲಿಯಾರಿಲಿ ರೂಲ್ ಮಾಡ್ತಿದ್ದಂತಹ ರೆಹಮಾನ್‌ನ ಹಮ್ಜಾ ಮುಗಿಸಿದ್ದಾಗಿತ್ತು ಪಾರ್ಟ್ 1 ನಲ್ಲೇ. ಸೊ ಕತೆ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಅಂಡ್ ಅವನು ಅಲ್ಲಿಗೆ ಹೇಗೆ ಹೋದ, ಅವನ ಫ್ಲಾಶ್ ಬ್ಯಾಕ್ ಏನು ಅನ್ನೋದನ್ನು ಕೂಡ ತೋರಿಸ್ತಾರೆ. ಅಂಡ್ ಟೈಟಲ್‌ನಲ್ಲಿ ಇರೋ ಹಾಗೆ ರಿವೆಂಜ್‌ನ ಯಾರ್ಯಾರ ಮೇಲೆ ಹೇಗೆ ತೀರಿಸ್ಕೊಳ್ತಾನೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇನ್ನು ಇದರ ಪಾಸಿಟಿವ್ಸ್ ಕಡೆ ಮಾತಾಡೋದಾದ್ರೆ, ಮೊದಲಿಗೆ ರಿಯಲ್ ಇನ್ಸಿಡೆಂಟ್‌ಗಳನ್ನ ಆಡ್ ಮಾಡಿ ಪರ್ಫೆಕ್ಟ್ ಕನೆಕ್ಷನ್ ಕೊಟ್ಟು ಎಕ್ಸಿಕ್ಯೂಟ್ ಮಾಡಿರೋದೇ ಇದರ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳ್ತೀನಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಕಾಮನ್ ಆಡಿಯನ್ಸ್‌ಗೆ ಈ ತರ ವಿಷಯಗಳು ಗೊತ್ತಾದಾಗ ಅವ್ರಿಗೊಂದು ಕ್ಯೂರಿಯಾಸಿಟಿ ಬರುತ್ತೆ. ಸೊ ಆ ಒಂದು ಕ್ಯೂರಿಯಾಸಿಟಿ ಅವರನ್ನ ಥಿಯೇಟರ್‌ಗೆ ಕರ್ಸುತ್ತೆ. ಸೊ ಆ ಒಂದು ಕೆಲಸ ಇದ್ರಲ್ಲಿ ಆಗಿದೆ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಆಲ್ಮೋಸ್ಟ್ 4 ಅವರ್ಸ್ ಇದೆ ಮೂವಿ. ಎಲ್ಲೂ ಕೂಡ ಆ ಕಡೆ ಈ ಕಡೆ ಬಿಡದೆ ಕೊನೆವರೆಗೂ ನಿಮ್ನ ಹಿಡಿದು ಕೂರಿಸುತ್ತೆ ಅಂದ್ರೆ ತಿಳ್ಕೊಳ್ಳಿ ಈ ಸಿನಿಮಾದಲ್ಲಿ ರೈಟಿಂಗ್ ಎಷ್ಟು ಎಂಗೇಜಿಂಗ್ ಆಗಿರ್ಬೇಡ. ಅಂಡ್ ಅದನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಅಂತಾನೆ ಬರ್ಕೊಂಡಿರೋ ಟೈಟ್ ಸ್ಕ್ರೀನ್ ಪ್ಲೇ. ಒಂದು ಒಳ್ಳೆ ಕತೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆದ್ರೆ ಅದಕ್ಕೆ ಡ್ಯೂರೇಷನ್ ಮ್ಯಾಟರ್ ಆಗಲ್ಲ ಅನ್ನೋದಕ್ಕೆ ಈ ಸಿನಿಮಾ ಒಂದು ಬೆಸ್ಟ್ ಎಕ್ಸಾಂಪಲ್. ಅಂಡ್ ಪರ್ಫಾರ್ಮೆನ್ಸ್‌ಗೆ ಅಂತಾನೆ ಇಲ್ಲಿ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ನಲ್ಲಿ ಬರ್ಕೊಂಡಿದ್ದಾರೆ. ಅಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್‌ನ ನಾವು ನೋಡ್ಬೋದು. ಅಂಡ್ ಇದಾದ್ಮೇಲೆ ಆ ಫೋಟೋನ ಸುಡೋ ಸೀನ್ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಫಸ್ಟ್ ಹಾಫ್ ಮತ್ತೆ ಸೆಕೆಂಡ್ ಹಾಫ್‌ನಲ್ಲಿ ಫಸ್ಟು ಈ ಫ್ಯಾಮಿಲಿ ಫೋಟೋ ಸುಡೋದು ಅಂಡ್ ಸೆಕೆಂಡ್ ಆ ಫ್ಯಾಮಿಲಿ ಫೋಟೋ ಸುಡೋದು. ಸೊ ಇವೆರಡೂ ಕೂಡ ಎಮೋಷನಲಿ ವರ್ಕ್ ಆದವು ಅಂತ ಹೇಳ್ತೀನಿ. ಅಂಡ್ ಕ್ಲೈಮ್ಯಾಕ್ಸ್ ಲಾಸ್ಟ್ ಒಂದು 30 ಮಿನಿಟ್ಸ್ ಸಖತ್ ಎಂಗೇಜಿಂಗ್ ಅಂಡ್ ಇಂಟೆಲಿಜೆಂಟ್ ರೈಟಿಂಗ್ ಇದೆ ಅಲ್ಲಿ. ಟ್ವಿಸ್ಟ್‌ಗಳು ಅನ್ಲಾಕ್ ಆಗ್ತವೆ. ಸಾಕಷ್ಟು ವಿಷಯಗಳಿಗೆ ಕನ್ಕ್ಲೂಷನ್ ಸಿಗುತ್ತೆ. ಅಂಡ್ ಆ ಕ್ಲೈಮ್ಯಾಕ್ಸ್‌ನಲ್ಲಿ ಸ್ಯಾಕ್ರಿಫೈಸ್ ಅನ್ನೋದನ್ನ ವಿಜುವಲಿ ಅರ್ಥ ಮಾಡ್ತಿದ್ದಾರೆ. ಅದು ಇಷ್ಟ ಆಯ್ತು. ಅಂಡ್ ಎಮೋಷನ್‌ನ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಮೇಜರ್ ಈವೆಂಟ್ ಅಥವಾ ಮೇಜರ್ ಆಕ್ಷನ್ ಆದ್ಮೇಲೆ ಅಲ್ಲಲ್ಲಿ ಅದನ್ನ ಆಡ್ ಮಾಡಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಒಂದ್ ಒಳ್ಳೆ ಇಂಟೆಲಿಜೆಂಟ್ ರೈಟಿಂಗ್ ಕಾಣುತ್ತೆ. ಅಂಡ್ ಇದಾದ್ಮೇಲೆ ಮೇನ್ ವಿಷಯ ಗೊತ್ತಾದ್ಮೇಲೆ ಹಸ್ಬೆಂಡ್ ಅಂಡ್ ವೈಫ್ ಕಾನ್ವರ್ಸೇಷನ್ ಆ ಫ್ಯಾಮಿಲಿ ಡ್ರಾಮಾ ಇಷ್ಟ ಆಯ್ತು. ಅಂಡ್ ಆ ಲಾಸ್ಟ್ ವರ್ಡ್ ನಿನ್ ಬಗ್ಗೆ ಡೌಟ್ ಬಂದಿದೆ. ಸೊ ಏನ್ ಮಾಡ್ಬೇಕು ಅಂತಿದ್ಯೋ ಅದನ್ನ ಬೇಗ ಮಾಡಿ ಮುಗ್ಸು ಅನ್ನೋದು. ಅದು ಪರ್ಸನಲಿ ಇಷ್ಟ ಆಯ್ತು ಅಂತ ಹೇಳ್ತೀನಿ ನನಗೆ. ಸೊ ಇಷ್ಟನ್ನ ಬಿಟ್ರೆ ಆಕ್ಷನ್ ಎಪಿಸೋಡ್‌ಗಳನ್ನ ಡಿಸೈನ್ ಮಾಡಿರೋ ರೀತಿ ಇಷ್ಟ ಆಯ್ತು. ಆಕ್ಷನ್ ಅಲ್ಲೂ ಕೂಡ ರೈಟಿಂಗ್ ಕಾಣ್ತಾ ಇತ್ತು. ಅಂಡ್ ಸಿನಿಮಾಟೋಗ್ರಾಫರ್‌ಗೆ ಇಲ್ಲಿ ಒಂದು ಕ್ರೆಡಿಟ್ ಹೋಗ್ಬೇಕು ಅಂತ ಹೇಳ್ತೀನಿ. ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣ್ತಿದ್ವು ಅವು. ಸೊ ಇವಿಷ್ಟು ಪಾಸಿಟಿವ್ಸ್ ಆದ್ರೆ ಇನ್ನು ಈ ಸಿನಿಮಾದ ನೆಗೆಟಿವ್ ಅಂದ್ರೆ ಮೇಜರ್ ನೆಗೆಟಿವ್ ಅಂತ ಏನು ಹೇಳೋದಕ್ಕಾಗಲ್ಲ. ಬಟ್ ಇನ್ನೂ ಏನು ಬೆಟರ್ ಆಗ್ಬೋದಾಗಿತ್ತು ನನ್ಗೇನ್ ಫೀಲ್ ಆಯ್ತು ಅಂತ ಹೇಳೋದಾದ್ರೆ, ಮೊದಲಿಗೆ ಹಂಸ ಕ್ಯಾರೆಕ್ಟರ್‌ಗೆ ಇನ್ನೊಂದು ಡೌನ್ ಫಾಲ್‌ನ ಕೊಡ್ಬೇಕಾಗಿತ್ತು ಮಧ್ಯದಲ್ಲಿ ಎಲ್ಲಾದ್ರೂ. ಸೊ ಅವಾಗ ಮತ್ತೆ ಎದ್ದು ಬರೋ ರೀತಿ ಇದ್ದಿದ್ರೆ ಒಳ್ಳೆ ಹೈ ಮೂವ್‌ಮೆಂಟ್‌ಗಳು ಸಿಗ್ತಾ ಇದ್ವು ಅಂತ ಹೇಳ್ತೀನಿ. ಸೊ ಹಂಸಾಗೆ ಇಲ್ಲಿ ಆ ತರ ಒಂದು ಡೌನ್ ಫಾಲ್ ಯಾವ್ದು ಇರ್ಲಿಲ್ಲ. ಪಾರ್ಟ್ 1 ಅಲ್ಲಿ ಅವೆಲ್ಲ ನೋಡೋದಕ್ಕೆ ಸಿಗ್ತಿದ್ವು. ಬಟ್ ಇಲ್ಲಿ ಆ ತರ ಯಾವ್ದು ಸಿಗ್ತಾ ಇರ್ಲಿಲ್ಲ. ಸೊ ಹೆಜ್ಜೆನ ಹಿಂದೆ ಇಟ್ಟು ಮತ್ತೆ ಮುಂದೆ ಇಟ್ಟು ಹೋಗಿದ್ರೆ ಒಳ್ಳೆ ಹೈ ಮೂವ್‌ಮೆಂಟ್‌ಗಳು ಸಿಗ್ತಾ ಇದ್ವು ಅಂತ ಹೇಳ್ತೀನಿ. ಇವೆಲ್ಲ ಮೆನ್ಷನ್ ಮಾಡಿ ಹೇಳುವಂತ ನೆಗೆಟಿವ್ ಏನಲ್ಲ. ಅಂಡ್ ಫುಲ್ ಮೂವಿ ನೋಡಿ ಹೊರಗಡೆ ಬಂದಾದ್ಮೇಲೆ ನಮ್ಗನ್ಸುತ್ತೆ ಒಂದು ಬುಕ್‌ನ ನಾವು ಓದಿದೀವಿ ಅಂತ. ಸೊ ಅದ್ ಯಾವ ರೀತಿ ಫೀಲ್ ಆಗುತ್ತೆ ಅಂದ್ರೆ, ಒಂದು ದಿನಕ್ಕೆ ಸ್ವಲ್ಪ ಪೇಜಸ್‌ನ ಓದಿ, ಮತ್ತೊಂದು ದಿನಕ್ಕೆ ಇನ್ನೂ ಸ್ವಲ್ಪ ಪೇಜಸ್‌ನ ಓದಿದೀನಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಸೊ ಇಲ್ಲಿ ನರೇಷನ್ ಇನ್ನೂ ಸ್ವಲ್ಪ ಬೆಟರ್ ಆಗಿದ್ರೆ, ಇನ್ನೂ ಬೆಟರ್ ಎಕ್ಸ್‌ಪೀರಿಯನ್ಸ್ ಕೊಡ್ತಾ ಇತ್ತು ಅನ್ನೋದು ನನ್ನ ಒಪಿನಿಯನ್. ಸೊ ಇವೆಲ್ಲ ಮೆನ್ಷನ್ ಮಾಡಿ ಹೇಳುವಂತ ನೆಗೆಟಿವ್ ಏನಲ್ಲ. ಬಟ್ ನನ್ಗನ್ಸಿದ ಒಪಿನಿಯನ್ ನಾನ್ ಹೇಳಿದೀನಿ. ಸೊ ನೀವು ಆಲ್ರೆಡಿ ಸಿನಿಮಾನ ನೋಡಿದ್ರೆ ನಿಮ್ಗೇನ್ ಅನ್ಸ್ತು ಅಂತ ಕಾಮೆಂಟ್‌ನಲ್ಲಿ ತಿಳಿಸಿ. ಅಂಡ್ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.